ಬಿಜೆಪಿ ಹೈಕಮಾಂಡ್ ಆರಂಭದಲ್ಲಿ ಅಂದ್ಕೊಂಡಿತ್ತು ಕರ್ನಾಟಕದಲ್ಲಿ ಟಿಕೆಟ್ ಹಂಚಿಕೆ ತುಂಬ ಸುಲಭವಾಗಿ ಆಗ್ಬಿಡುತ್ತೆ ಅಂತ. ಆದರೆ ಕರ್ನಾಟಕವೇ ಬಿಜೆಪಿ ಹೈಕಮಾಂಡ್ಗೆ ತಲೆನೋವು ತಂದಿಟ್ಟಿದೆ. ಯಾಕೆ ಅಂತ ಗೆಲ್ಲುವ ಕುದುರೆ ಗೊಂದಲನ ಅಥವಾ ಹಾಲಿ ಸಂಸದರ ಬಗ್ಗೆ ತಲ್ಲಣನ ಗೊತ್ತಿಲ್ಲ. ಬಿಜೆಪಿ ಹೈಕಮಾಂಡ್ಗೆ ತಲೆನೋವಂತೂ ಶುರುವಾಗಿದೆ. 7-8 ಲೋಕಕ್ಷೇತ್ರಗಳ ಬಗ್ಗೆ ಮತ್ತೆ ರಿಪೋರ್ಟನ್ನು ಪಡ್ಕೊಂಡಿದೆಯಂತೆ ಬಿಜೆಪಿ ಹೈಕಮಾಂಡ್. ಇಲ್ಲ ಬೇಡ, ಮತ್ತೆ ರಿಪೋರ್ಟ್ ಪಡ್ಕೊಳ್ಳೋಣ ಅಂತ ಕನಿಷ್ಠ ಅರ್ಧ ಡಜನ್ ಹಾಲಿಗಳಿಗೆ 25 ಜನ ಇದ್ದಾರೆ. ಅದರಲ್ಲಿ ಅರ್ಧ ಡಜನ್ ಹಾಲಿಗಳಿಗೆ ಬಿಜೆಪಿ ಹೈಕಮಾಂಡ್ ಕೊಡುತ್ತಾ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದರೆ ಅಗೈನ್ ಪಟ್ಟಿ ಬಿಡುಗಡೆಯಾಗಬೇಕು. ಆ ಲಿಸ್ಟು ರಿಲೀಸ್ ಆದ ನಂತರ ಯಾರ್ಯಾರನ್ನು ಯಾಕೆ ಬಿ ಜೆ ಪಿ ಆಯ್ಕೆ ಮಾಡ್ತು, ಯಾರ್ಯಾರಿಗೆ ಯಾಕೆ ಬಿ ಜೆ ಪಿ ಕೈ ಕೊಡ್ತು, ಇದೆಲ್ಲದರ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ಬೋದು. ಸೊ ಈಗ ಬಿ ಜೆ ಪಿಯ ಆ ಫ್ರೆಶ್ ರಿಪೋರ್ಟ್ ಏನು ಹೇಳುತ್ತೆ? ಬಿ ಜೆ ಪಿಗೆ 7 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಕಗ್ಗಂಟು ಕಾಡ್ತಾ ಇದೆಯಂತೆ. ಒಟ್ಟು 7 ಕ್ಷೇತ್ರಗಳು ತುಂಬ ಕಗ್ಗಂಟು ಕಾಡ್ತಾ ಇದೆ. ಬೀದರ್, ಉತ್ತರ ಕನ್ನಡ, ಮೈಸೂರು, ಬೆಂಗಳೂರು ಉತ್ತರ, ದಾವಣಗೆರೆ, ಹಾವೇರಿ, ಚಿತ್ರದುರ್ಗ, ಈ ಲೋಕಕ್ಷೇತ್ರಗಳಿಗೆ ಅಭ್ಯರ್ಥಿ ಆಯ್ಕೆ ಟೆನ್ಷನ್ ಜಾಸ್ತಿ ಆಗಿದೆ. ಈಗ ಫ್ರೆಶ್ ಸರ್ವೆ ವರದಿ ತರಿಸ್ಕೊಂಡಿದ್ದಾರಲ್ಲ, ಅದರ ಜೊತೆಗೆ 7 ಕ್ಷೇತ್ರಗಳ ಬಗ್ಗೆ ಇವತ್ತು ಸಭೆಯಲ್ಲಿ ಚರ್ಚೆ ಆಗುತ್ತೆ. CEC ಸಭೆಗೂ ಮುನ್ನ ರಾಜ್ಯ ನಾಯಕರ ಜೊತೆ ಸಭೆ ಆಗಿರಬಹುದು. ಇಷ್ಟೊತ್ತಿಗಾಗಲೇ ಇದು CEC ಸಭೆಗೂ ಮುನ್ನ ಹಾವೇರಿಯಲ್ಲಿ ಬೊಮ್ಮಾಯಿ ವರ್ಸಸ್ ಕಾಂತೇಶ್ ನಡುವೆ ಟಿಕೆಟ್ ಫೈಟ್ ಇದೆ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಇದರ ನಡುವೆ BC ಪಾಟೀಲ್ ಕೂಡ ಟಿಕೆಟ್ ಬೇಕು ಅಂತ ಕೇಳಿದ್ದಾರೆ. ಹಾವೇರಿ ಬಿಟ್ಟು ಉಳಿದ 6 ಕಡೆ ಹಾಲಿಗಳಿಗೆ ಭಾರಿ ವಿರೋಧ ಇದೆ. ಅಂದರೆ ಕ್ಷೇತ್ರದ ಒಳಗೆ ಕೊಡಬಾರ್ದು ಅವರಿಗೆ ಟಿಕೆಟ್ ಅಂತ. ಒಂದು ವೇಳೆ ಕೊಟ್ಟುಬಿಟ್ರೆ ಒಳೇಟಿನ ಆತಂಕ ಇದೆ. ಅಭ್ಯರ್ಥಿಯನ್ನು ಬದಲಾಯಿಸೋದಕ್ಕೆ ಸ್ವಪಕ್ಷೀಯರೇ ಡಿಮ್ಯಾಂಡ್ ಬೇರೆ ಇಡ್ತಾ ಇದ್ದಾರೆ. ಬೀದರ್ ಮತ್ತು ದಾವಣಗೆರೆಗಳಲ್ಲಿ ಹಾಲಿಗಳ ವಿರುದ್ಧ ಸ್ವಪಕ್ಷೀಯರೇ ವಿರೋಧ ವ್ಯಕ್ತಪಡಿಸಿದ್ದಾರೆ, ಭಗವಂತ್ ಖೂಬಾ ಮತ್ತು ಸಿದ್ದೇಶ್ವರ್. ಇನ್ನು ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಬೇಡ, ಯದುವೀರ್ ಒಡೆಯರ್ ಕಣಕ್ಕಿಳಿಸುವ ಸಾಧ್ಯತೆ ಕಂಡು ಬರ್ತಾ ಇದೆ. ಬೆಂಗಳೂರು ಉತ್ತರದಲ್ಲಿ DV ಸದಾನಂದ ಗೌಡರ ಬದಲಿಗೆ ಅಚ್ಚರಿ ಅಭ್ಯರ್ಥಿಯನ್ನು ಹಾಕುವ ಚಿಂತನೆ ನಡೆದಿದೆ. ಚಿತ್ರದುರ್ಗಕ್ಕೂ ಅಭ್ಯರ್ಥಿಯನ್ನು ಬದಲಾಯಿಸೋದ್ರ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಇದೆ. ನಾರಾಯಣ ಸ್ವಾಮಿ ಅವರು ಬೇಡ, ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅಂತ ಒಬ್ಬರು ಅಂತಾರೆ, ಇನ್ಯಾರೋ ಇನ್ನೊಬ್ಬರು ಹೇಳ್ತಾರೆ. ಈ 7 ಕ್ಷೇತ್ರಗಳೇ ಕಗ್ಗಂಟಾಗಿರ್ತಕ್ಕಂಥದ್ದು BJPಗೆ. ಇದರ ಬಗ್ಗೆನೇ ಈಗ ಚರ್ಚೆ, ಫ್ರೆಶ್ ರಿಪೋರ್ಟನ್ನು ಕೂಡ ತರಿಸ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡಿತಾ ಹೋಗೋಣ. ಮಸೂದ್, ಈ 7 ಕ್ಷೇತ್ರಗಳು ಇವತ್ತಿನ ಸಭೆಯಲ್ಲಿ ಫೈನಲ್ ಆಗ್ಬೋದಾ? ಯಾಕೆಂದರೆ ಒಂದೊಂದು ಕ್ಷೇತ್ರದ್ದು ಅದರದ್ದೇ ಆದ ಸಮಸ್ಯೆಗಳಿದೆ. ಹಾಗಾಗಿ ಅದಕ್ಕೆ ಅಂತಿಮ ಮುದ್ರೆ ಒತ್ತಬೋದಾ? ಯಾರನ್ನಾರು ಫೈನಲ್ ಮಾಡ್ಬೋದಾ ಅಥವಾ ಇನ್ನೊಂದು ಪಟ್ಟಿ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತಾ ಅಂತ? ಅರವಿಂದ್, ಒಟ್ಟು 25 ಸಂಸದರಲ್ಲಿ ಈಗಾಗಲೇ 5 ಜನ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಇನ್ನು 5-6 ಜನ ವಯಸ್ಸು ಮತ್ತೆ ಆರೋಗ್ಯ ಕಾರಣಕ್ಕಾಗಿ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಕೊಡೋದಿಲ್ಲ. ಇನ್ನು ಉಳಿದಿರುವಂತಹ 10-12 ಕ್ಷೇತ್ರಗಳಲ್ಲಿ, ಅದರಲ್ಲೂ ಕೂಡ ಹತ್ತತ್ರ 6 ಲೋಕಸಭೆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಹಾಲಿಗಳಿಗೆ ಕೊಡಬೇಕು ಕೊಡಬಾರ್ದು ಅನ್ನುವಂತಹ ವಿಚಾರದಲ್ಲಿ ಕಗ್ಗಂಟು ಏರ್ಪಟ್ಟಿರುವಂಥದ್ದು. ಆ 6 ಕ್ಷೇತ್ರಗಳಲ್ಲೂ ಕೂಡ ಹಾಲಿ ಸಂಸದರುಗಳು ಬಹಳ ಪ್ರಭಾವಿಗಳು, ಜೊತೆಗೆ ಲಕ್ಷಗಟ್ಟಲೆ ಲೀಡ್ಗಳಿಂದ ಗೆದ್ದಿರುವಂಥವ್ರು. ಅವರು ಟಿಕೆಟ್ ಬೇಕು ಅನ್ನುವಂಥ ಪ್ರಬಲವಾದಂತಹ ಲಾಬಿ ಮಾಡ್ತಾ ಇದ್ದಾರೆ. ಆದರೆ ವರದಿಗಳು, ಸರ್ವೆ ವರದಿಗಳಾಗಲಿ ಅಥವಾ ಸ್ಥಳೀಯವಾಗಿ ನಾಯಕತ್ವ, ಸ್ಥಳೀಯ ಕಾರ್ಯಕರ್ತರ ವಲಯದಲ್ಲಿ ಅವ್ರ ಬಗ್ಗೆ ಒಲವಿಲ್ಲ. ಈ ಹಿನ್ನೆಲೆಯಲ್ಲಿ ಕಗ್ಗಂಟಾಗಿರುವಂಥದ್ದು. ಇದರಲ್ಲಿ ಹಾವೇರಿ ಸೇರಿಸಿದ್ರೆ ಒಟ್ಟು 7 ಕ್ಷೇತ್ರಗಳಲ್ಲಿ ಸಾಕಷ್ಟು ಕಗ್ಗಂಟಾಗಿದೆ. ಈ 7 ಕ್ಷೇತ್ರಗಳಲ್ಲೂ ಕೂಡ ಹೊಸದಾದಂತಹ ಒಂದು ವರದಿಯನ್ನ ಬಿಜೆಪಿ ಹೈಕಮಾಂಡ್ ತರಿಸಿಕೊಂಡಿದೆ. ಆ ವರದಿ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಿ ಫೈನಲ್ ಮಾಡಲಾಗುತ್ತೆ. ಅದರಲ್ಲಿ ಹಾವೇರಿನಲ್ಲಿ ಸಾಕಷ್ಟು ಹಾಲಿ ಸಂಸದರು ಈಗಾಗಲೇ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಆದರೆ ಅಲ್ಲಿ ಕಾಂತೇಶ್ ಮತ್ತೆ ಬೊಮ್ಮಾಯಿ ಅವರ ನಡುವೆ ಟಿಕೆಟ್ ಪೈಪೋಟಿ ಇರುವಂಥದ್ದು. ಟಿಕೆಟ್ ಕೊಡದಿದ್ರೆ ನಾನು ಬಂಡಾಯ ಹೇಳ್ತೇನೆ ಅನ್ನುವಂಥ ಸಂದೇಶವನ್ನ ಈಗಾಗಲೇ ಈಶ್ವರಪ್ಪನವರು ರವಾನೆ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಏನ್ ಮಾಡಬೇಕು ಅನ್ನುವಂಥದ್ದು ಇವತ್ತು ಚರ್ಚೆ ಮಾಡ್ತಾರೆ. ಇನ್ನು ಮೈಸೂರು ವಿಚಾರಕ್ಕೆ ಬಂದ್ರೆ ಅಲ್ಲಿ ಯದುವೀರ್ ಅವರನ್ನ ನಿಲ್ಲಿಸಬೇಕು, MP ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೂ ಕೊಡಬಾರ್ದು ಅನ್ನುವಂಥ ಚರ್ಚೆ ಜೋರು ಮಟ್ಟದಲ್ಲಿದೆ. ಅಲ್ಲಿಗೆ ಒಂದು ತೀರ್ಮಾನ ಏನ್ ಮಾಡ್ತಾರೆ ಅನ್ನುವಂಥದ್ದು. ಉತ್ತರ ಕನ್ನಡ ಆಗಲಿ, ಬೀದರ್ ಆಗಲಿ, ದಾವಣಗೆರೆ, ಬೀದರ್ ಮತ್ತೆ ದಾವಣಗೆರೆಯಲ್ಲಿ ಲೋಕಲ್ ಶಾಸಕರು, ಮಾಜಿ ಶಾಸಕರುಗಳು, ಪಕ್ಷದ ಪ್ರಮುಖರೇ ವಿರೋಧ ಇದ್ದಾರೆ, ಇಬ್ಬರು ಹಾಲಿಗಳಿಗೂ ಕೂಡ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅಂತ, ಟಿಕೆಟ್ ಕೊಟ್ರೆ ಒಳ ಏಟು ಪಕ್ಕ ಅನ್ನುವಂತಹ ಸಂದರ್ಭ
ನಿರ್ಮಾಣ ಆಗಿದೆ. ಹಾಗಾಗಿ ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಚಿತ್ರದುರ್ಗ ವಿಚಾರಕ್ಕಾಗಿಯೂ ಕೂಡ ಅಲ್ಲೂ ಕೂಡ ಸ್ಥಳೀಯವಾಗಿ ವಿರೋಧ ಬಂದಿದೆ. ಅವರು ಕೂಡ ನಾನು ನಿಲ್ಲೋದಿಲ್ಲ ಅಂತ ಬೇಸತ್ತು ಹೇಳಿದ್ದಾರೆ ಆನೇಕಲ್ ನಾರಾಯಣಸ್ವಾಮಿ ಅವರು. ಒಟ್ಟಾರೆಯಾಗಿ ಈ 7 ಕ್ಷೇತ್ರಗಳಲ್ಲೂ ಕೂಡ ಒಂದು ತೀರ್ಮಾನಕ್ಕೆ ಇವತ್ತು ಶತಾಯಗತ ಹೈಕಮಾಂಡ್ ನಾಯಕರು ಬರಬೇಕು. ಆ ಹಿನ್ನೆಲೆಯಲ್ಲೇ ರಾಜ್ಯ ನಾಯಕರನ್ನ ಕರೆಸಿಕೊಂಡು ಇವತ್ತು ಚರ್ಚೆ ಮಾಡ್ತಾರೆ. ಫೈನಲ್ ಆಗಿ ಹಾಲಿಗಳಿಗೆ ಬಹುತೇಕ ಟಿಕೆಟ್ ಕೈ ತಪ್ಪುತ್ತಾ ಅನ್ನುವಂಥ ಆತಂಕ ಮನೆ ಮಾಡಿದೆ. ಕೊಟ್ರೆ ಎಷ್ಟು ಜನ ಕೊಡ್ತಾರೆ, ಎಷ್ಟು ಜನಕ್ಕೆ ಕೊಡ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮ ಎಲ್ಲ ಮಾಹಿತಿಗೆ. ಅದು ಎಗೈನ್ ಯಾವ ರೀತಿ ಈ ಸಮಸ್ಯೆಯನ್ನು ಬಗೆಹರಿಸ್ತಾರೆ ನೋಡಿ. ಒಳೇಟು ಬೀಳಬಾರ್ದು ಮತ್ತು ಆಂತರಿಕ ವಿರೋಧಗಳು ಇರಬಾರ್ದು. ಸೊ ಹಾಗಾಗಿ ಅದನ್ನು ಯಾವ ಥರ ಮಾಡ್ತಾರೆ ನೋಡೋಣ.